BBMP ಲಿಮಿಟ್ಸ್ ಅಲ್ಲಿ ಬರ್ತಾ ಇದೆ ಏಕಾತಾ ಪ್ರಾಪರ್ಟಿ ಬಿಲ್ಡಿಂಗ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್, ಯಾವುದೋ 1 ವರ್ಷ ಹಳೆದು 2 ವರ್ಷ ಇಲ್ಲ ಹೊಸ ಬಿಲ್ಡಿಂಗ್ ಅಂತ ಹೇಳ್ಬೋದು. ಅಂಡ್ ಎಲ್ಲ ಮೀಟರ್ ಕರೆಕ್ಟ್ ಇದು ತೋರಿಸ್ಬೇಕು ಸರ್. ಮೇನ್ ಆಗಿ ವೀಕ್ಷಕರೇ ಮೀಟರ್ ಎಲ್ಲ ಬಂದಿದೆ. ಕರೆಂಟ್ದೇ ಈ ಸಮಸ್ಯೆ ಈ ಕಾಲದಲ್ಲಿ. ಸೊ ಇಲ್ಲೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಓಕೆ, ಇದು ಸಂಪ್ ಅಲ್ವಾ ಸರ್? ಇದು ಇದು ಸಂಪು ಸರ್. 12,000 ಲೀಟರ್ ಇದೆ. ಇದು ಬೋರಾ? ಇದು ಬೋರ್ ಸರ್. ಸ್ವಂತ ಬೋರ್ ಕೂಡ ಇದೆ. ಸ್ವಂತ ಬೋರ್ ಕೂಡ ಇದೆ ಸರ್. ಎಲ್ಲ ಅಬ್ಬಿಗೆರೆ ಅಲ್ಲ ಸರ್? ಇದು ಎಲ್ಲ ಅಬ್ಬಿಗೆರೆನೇ ಸರ್. ಎಲ್ಲ BBMP ಲಿಮಿಟ್ಸ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಸೇಲ್ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಜೊತೆ. ತುಂಬಾ ಜನ ಕೇಳ್ತಾ ಇದ್ರೆ ಒಳ್ಳೆ ಬಜೆಟಲ್ಲಿ ಒಳ್ಳೆ ಲೊಕ್ಯಾಲಿಟಿಲಿ ಒಂದು ಒಳ್ಳೆ ಮನೆ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು. ಈ ಮನೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ, 100% ಮ್ಯಾಚ್ ಅನ್ಬೋದು. ಯಾಕಂತಂದ್ರೆ ಇದು ನಮ್ಮ ಏರಿಯಾ. ಯಾವುದು ವೀಕ್ಷಕರೇ? ಅಬ್ಬಿಗೆರೆ, ಯಲಹಂಕ ಸುತ್ತಮುತ್ತಲು ಎಲ್ಲೇ ಕೂಡ ನೀವು ತೊಗೊಂಡ್ರು ಕೂಡ ಒಂದು ಒಳ್ಳೆ ಜಾಗ ಅಂತಲೂ ಕೂಡ ಹೇಳಿಬೋದು. ವೀಕ್ಷಕರೇ ಇದಿರುವಂಥದ್ದು ಅಬ್ಬಿಗೆರೆಯಲ್ಲಿ BBMP ಲಿಮಿಟ್ಸ್ ಅಲ್ಲಿ ಬರ್ತಾ ಇದೆ ಏಕಾತಾ ಪ್ರಾಪರ್ಟಿ ಬಿಲ್ಡಿಂಗ್ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್, ಯಾವುದೋ 1 ವರ್ಷ ಹಳೆದು 2 ವರ್ಷ ಇಲ್ಲ ಹೊಸ ಬಿಲ್ಡಿಂಗ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ವಿಚಾರ, ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಏರಿಯಾ ಬಗ್ಗೆ ಡೆವಲಪ್ಮೆಂಟ್ ನಾನು ಹೇಳ್ತೀನಿ ನೋಡಿ. ಸುತ್ತಮುತ್ತಲು ಮೇನ್ ಇಲ್ಲಿ ಬರುವಂಥದ್ದು ಸಂಭ್ರಮ್ ಕಾಲೇಜ್ ಹತ್ತಿರದಲ್ಲೇ ಇದೆ. ಅವೇಕ್ಷ ಹಾಸ್ಪಿಟಲ್, ವಿಜಯಲಕ್ಷ್ಮಿ ಹಾಸ್ಪಿಟಲ್, ಇವೆಲ್ಲ ಹತ್ತಿರದಲ್ಲಿ ಬರ್ತಾ ಇರುವಂಥದ್ದು. ಇನ್ನು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಸೆಂಟ್ ಫಿಲಮಿನಾ, ಡೆಲ್ಲಿ ಪಬ್ಲಿಕ್ ಸ್ಕೂಲು, ರಾಷ್ಟ್ರೋತ್ತನ ಕಾಲೇಜು ಪ್ರತಿಯೊಂದು ಕೂಡ ಸುತ್ತಮುತ್ತಲು ಇದೆ. ಯಲಹಂಕ ಅಂತೂ ಇಲ್ಲಿಂದ ಜಸ್ಟ್ 2 to 3 ಮಿನಿಟ್ಸ್ ಅಲ್ಲಿ ರೀಚ್ ಆಗಿಬಿಡ್ತೀರಾ. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ 5 ಮಿನಿಟ್ಸ್ ಅಲ್ಲಿ ಹೋಗ್ಬಿಡ್ಬೋದು. ಅಂಡ್ ಅಲ್ಲಿ ನಿಮ್ಗೆ ಏನ್ ಬೇಕು ಏನ್ ಬೇಡ, ಡಿಮಾರ್ಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿ ಅವೈಲಬಲ್ ಇದೆ. ವೀಕ್ಷಕರೇ ಹೇಳ್ಬೇಕು ಅಂತಂದ್ರೆ ಒಂದು ಟಾಪ್ ನಾಚ್ ಏರಿಯಾಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತೀನಿ. ಈ ಪ್ರೈಸ್ಗೆ ಈ ಲೊಕಾಲಿಟಿಲಿ ಒಂದು ಸೈಟ್ ತೆಗೋದು ಕಷ್ಟ ಅಂಥದ್ರಲ್ಲಿ ನಿಮಗೆ ಕಂಪ್ಲೀಟ್ ಬಿಲ್ಡಿಂಗ್ ಏನೇ ತೊಗೊಂಬಂದಿನಿ. ಆ್ಯಂಡ್ ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಿರೋಂಥವ್ರು ಸ್ಪೇಸಸ್ ಬೈ ಕನ್ನಡಕವರ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಚಂದನ್ ಸರ್ ಇಲ್ಲೇ ಇದ್ರೆ ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೇನೆ. ನಮ್ಮ ಏರಿಯಾಗೆ ಬಂದ್ಬಿಟ್ಟಿದ್ದೀರಿ ಬಿಲ್ಡಿಂಗ್ ತಗೊಂಡು ಅಲ್ವಾ? ತುಂಬಾ ಚೆನ್ನಾಗಿದೆ. ಇನ್ನು ನನಗೆ ಫಸ್ಟ್ ಆಶ್ಚರ್ಯ ಆಗಿದೆ ಏನು ಗೊತ್ತಾ ಸರ್? ಪ್ರೈಸ್ ಆಮೇಲೆ ಹೇಳೋಣ, ಮಧ್ಯದಲ್ಲಿ ಹೇಳ್ತೀವಿ. ಬಟ್ ಆದ್ರೆ ನೀವು ಸರ್ ಈ ಪ್ರೈಸ್ ಕೊಡ್ತಾ ಇದಾರೆ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ನಿಜನಾ ಸರ್? ನಮ್ಮ ಏರಿಯಾದಲ್ಲಿ ಇದು ಸಿಗುತ್ತಾ ಅಂತ ನನಗೆ ಆಶ್ಚರ್ಯ ಆಯ್ತು. ನಿಜನಾ ಸರ್? ಅದು ನಿಜ ಪಕ್ಕನೇನಾ? ಓಕೆ ಸರ್, ನೋಡಿ ಒಂದೇದಾಗಿ BBMP ಲಿಮಿಟ್ಸ್ ಏಕಾತಾ ಸುತ್ತಮುತ್ತಲು ಏರಿಯಾ ಎಲ್ಲ ನಾನು ಹೇಳ್ಬಿಟ್ಟಿದ್ದೀನಿ. ಅಂಡ್ ಇನ್ನೊಂದು ಅಂತಂದ್ರೆ ಯಾವುದೇ ಔಟ್ಸ್ಕಟ್ ಅಲ್ಲಾಗ್ಲಿ ತುಂಬಾ ಕಂಜೆಸ್ಟೆಡ್ ಏರಿಯಾದಲ್ಲಾಗ್ಲಿ ಇಲ್ಲ, ಕಂಪ್ಲೀಟ್ ಆಗಿ ಡೀಸೆಂಟ್ ಏರಿಯಾ, ಶಾಂತವಾಗಿದೆ, ಒಂದು ಗಲಾಟೆ ಇಲ್ಲ, ಏನಿಲ್ಲ, ಟ್ರಾಫಿಕ್ನ ಸೌಂಡ್ ಇಲ್ಲ, ಆರಾಮಾಗಿರ್ಬೋದು. ಅಂಡ್ ಸಿಟಿ ಲಿಮಿಟ್ಸ್ಗೆ ಹೋಗ್ಬೇಕು, MS ಪಾಳ್ಯ ಸರ್ಕಲ್ಗೆ ಹೋಗ್ಬೇಕು ಅಂತಂದ್ರೆ 2 ನಿಮಿಷದಲ್ಲಿ MS ಪಾಳ್ಯ ಸರ್ಕಲ್ ರೀಚ್ ಆಗ್ಬಿಡ್ತೀವಿ. ಅಂಡ್ ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ಸ್ ಕೂಡ ನಿಮಗೆ ಹತ್ತಿರದಲ್ಲೇ ಸಿಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಲೊಕ್ಯಾಲಿಟಿ ಸರ್ ಇದು. ಅದಕ್ಕೆ ನಾನು ಹೇಳ್ಬಿಟ್ಟೆ ಇಲ್ಲ ನಮ್ಮ ಏರಿಯಾನೇ ಆಗಿರೋದ್ರಿಂದ. ಇವಾಗ ಮನೆ ಬಗ್ಗೆ ನೀವು ಹೇಳ್ಬೇಕು. ಸೈಟ್ ಅಲ್ಲಿ ಏರಿಯಾ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು 28/30 ಇದೆ ಸರ್. 28 ಒಳಗಡೆ 30 ಉದ್ದ ಇದೆ. 30 ಉದ್ದ ಬರ್ತಾ ಇದೆ. ಓಕೆ ಸರ್, ಯಾವ ಫೇಸಿಂಗ್ ಇದೆ ಆಕ್ಚುಲಿ? ಸರ್ ಇದು ಸೈಟ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಇದೆ. 3 ಯೂನಿಟ್ಸ್ ಬರುತ್ತೆ ಮನೆ. ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಪ್ಲಸ್ 2 ಕಾರ್ ಪಾರ್ಕಿಂಗ್. ಓಕೆ. ಫಸ್ಟ್ ಫ್ಲೋರ್ ಅಲ್ಲಿ 2 BHK, ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK. ಈ ತರ ನಿಮ್ಗೆ ಅಮ್ಯುನಿಟೀಸ್ ಇದೆ. ಟೋಟಲ್ 3 ಮನೆ ಇದೆ. ಟೋಟಲ್ 3 ಮನೆ ಇದೆ. ಮನೆಗಳ ಡೋರ್ ಯಾವ ಫೇಸಿಂಗ್ ಮಾಡಿದ್ದಾರೆ? ಅದೆಲ್ಲ ನಾರ್ತ್ ಫೇಸಿಂಗ್. ಒಳ್ಳೆದೇನೆ ಅಲ್ವಾ? ಸೊ ವೆಸ್ಟ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಮನೆ, ಒಂದು ಒಳ್ಳೆ ಚೆನ್ನಾಗೇ ಮಾಡಿದ್ದಾರೆ. ಈ ಮನೆ ಕಟ್ಟಿ ಯಾವಾಗ ಮುಗ್ದಿರೋದು ಸರ್? ಇನ್ನು ಫೈನಲ್ ಕೆಲಸಗಳು ಚಿಕ್ಕ ಪುಟ್ಟ ಕೆಲಸ ಇದೆ. ಅಂದ್ರೆ ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್, ಹೊಸ ಮನೆ. ಕ್ವಾಲಿಟಿ ಚೆನ್ನಾಗಿದೆ ಸರ್. 100% ಎಲ್ಲ ರೆಕಾರ್ಡ್ಸ್ ಎಲ್ಲ ಇಟ್ಟಿದ್ದೀರಾ? ಓಕೆ ಸರ್, ಇವಾಗ ಹೇಳಿದ್ರಿ 3 ಮನೆ ಇದೆ. ಸೊ 3 ಮನೆ ನಾವು ಬಾಡಿಗೆ ಕೊಟ್ಬಿಡ್ತೀವಿ, ನಾವು ಉಳ್ಕೊಳ್ಳಲ್ಲ ಅಂತ ಅಂದ್ರೆ ಎಷ್ಟು ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇಲ್ಲಿ? ಸರ್ ನೀವು ಇಲ್ಲಿ ಲೊಕಾಲಿಟಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ 1 BHK 10 to 12 ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು. 2 BHK ಗೆ ಆರಾಮ್ಸೆ ನೀವು 15 to 20 ವರೆಗೂ ಈಸಿಯಾಗಿ ಎಕ್ಸ್ಪೆಕ್ಟ್ ಅರೌಂಡ್ ಮಾಡ್ಬೋದು. ಟೋಟಲ್ ಆಗಿ ನೀವು ಒಂದು 40-45 ಸ್ವಲ್ಪ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ 50 ವರೆಗೂ ಆರಾಮಾಗಿ ನೀವು ರೆಂಟಲ್ ಇನ್ಕಮ್ ತೆಗಿಬೋದು. ಸೊ 50,000 ರೂಪಾಯಿವರೆಗೂ ರೆಂಟಲ್ ತೆಗಿಬೋದು. ಪರವಾಗಿಲ್ರಿ, ಚೆನ್ನಾಗೇ ಇದೆ. ಸೊ ಇಲ್ಲ ನಾವು ಉಳ್ಕೊಬೇಕು ಅಂದ್ರೆ ಒಂದು ಯೂನಿಟ್ ಎಲ್ಲ ಉಳ್ಕೊಂತೀವಿ. ಸ್ಪೇಸಿಯಸ್ ಕಟ್ಟಿದ್ದೀರಾ? ಸ್ಪೇಷಿಯಸ್ ಆಗಿದೆ ಸರ್. 2 BHK ಇದೆ, ಸ್ಪೇಷಿಯಸ್ ಆಗಿದೆ. ಉಳ್ಕೊಂತೀರಾ ಅಂದ್ರೆ ಬೇಕಾದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ನೀವು ಸ್ವಂತಕ್ಕೆ ಯೂಸ್ ಮಾಡ್ಕೊಬಹುದು. ಮತ್ತೆ ಸೆಕೆಂಡ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರ್ ರೆಂಟಲ್ ಬಾಡಿಗೆ ಕೊಡಬಹುದು ಈಸಿಯಾಗಿ. ಮತ್ತೆ ನೀವು 25,000 to 30,000 ಪರವಾಗಿಲ್ಲ ಸರ್. 25,000 to 30,000 ಬಾಡಿಗೆಗೆ ಸ್ವಂತಕ್ಕೆ ನಿಮಗೊಂದು ಮನೆ. ಡೆಫಿನೆಟ್ಲಿ ಮನೆ ಕೂಡ ತುಂಬಾ ಕ್ವಾಲಿಟಿ ಇದೆ. ಅಂಡ್ ಇನ್ನೊಂದು ಸರ್, ಇದು ನೇರ ಮಾಲೀಕರಿಂದ ಮಾರಾಟನ. ನಮ್ಮನ್ನು ಬಿಟ್ಟರೆ ಮತ್ತೆ ಯಾರಾದ್ರೂ ಮಧ್ಯವರ್ತಿ ಇದ್ದಾರೆ? ನಮ್ಮನ್ನ ಬಿಟ್ಟರೆ ಯಾರು ಮಧ್ಯವರ್ತಿಗಳು ಮತ್ತೆ ಯಾರು ಇಲ್ಲ. ಬೇರೆಯವ್ರಿಗೆ ಕಮಿಷನ್ ಕೊಡಬೇಕು ಆತರ ಎಲ್ಲ ಏನಿಲ್ಲ. ನಮಗೂ ಅಷ್ಟೇ ಮಿನಿಮಮ್ ಪೇಮೆಂಟ್ ಇರುತ್ತೆ. ನಿಮ್ಮ ಹತ್ರ ಹ್ಯೂಜ್ ಕಮಿಷನ್ ತಗೊಳ್ಳೋ ಆ ಥರ ಎಲ್ಲ ಏನೂ ಇಲ್ಲ. ಮಿನಿಮಮ್ ಪೇಮೆಂಟ್ ಅಲ್ಲಿ ಒಂದು ಒಳ್ಳೆ ಡೀಲ್ ಅನ್ನಂತೂ ಡೆಫಿನೆಟ್ಲಿ ಮಾಡ್ಕೊಡ್ತೀವಿ. ಟೈಟಲ್ ಕ್ಲಿಯರ್ ಆಗಿದೆಯಾ? ಎಲ್ಲ ಟೈಟಲ್, ಲಿಟಿಗೇಷನ್, ತೊಂದರೆ, ತಕರಾರು, ಖಾತಾ ಪ್ರಾಬ್ಲಮ್? ಪುರಸಭೆ ಏಕಾತ ಆಗಿದೆ. ನಿಮಗೆ
ವಾಟರ್ ಸಪ್ಲೈಯಿಂದ ಹಿಡಿದು ಕರೆಂಟ್ ಸಪ್ಲೈಯಿಂದ ಎಲ್ಲ ಸ್ಯಾಂಕ್ಷನ್ ಆಗಿದೆ sir. ಕ್ಲಿಯರ್ ಆಗಿದೆ. ಎಲ್ಲ ಕ್ಲಿಯರ್ ಇದೆ. ನೋಡ್ಕೊಂಬರೋಣ ಹಾಗಾದ್ರೆ. ನೋಡ್ಕೊಂಬರೋಣ. ಬನ್ನಿ ವೀಕ್ಷಕರೇ, ಮನೆ ತೋರಿಸ್ಕೊಂಬಂದ್ಬಿಡ್ತೀವಿ, ಬನ್ನಿ ನನ್ನ ಜೊತೆ. ಮೊದಲಾಗಿ ಲೊಕ್ಯಾಲಿಟಿ ತೋರಿಸ್ಬಿಡೋಣ. ನೋಡಿ ವೀಕ್ಷಕರೇ, ಯಾವುದೋ ಔಟ್ಸ್ಕಟಲ್ಲಾಗಲಿ ಯಾವುದೋ ಕಂಜೆಸ್ಟೆಡ್ ಏರಿಯಾದಲ್ಲಾಗಲಿ ಎಲ್ಲೂ ಇಲ್ಲ, ಒಂದು ಒಳ್ಳೆ ಲೊಕ್ಯಾಲಿಟಿ ಇದೀವಿ ಸರ್ ನಾವು. ತುಂಬಾ ಚೆನ್ನಾಗಿದೆ ಸರ್ ಲೇಔಟ್. ನಿಮಗೆ ಭಯ ಇದೆ ಆ ಥರ ಎಲ್ಲ ಏನಿಲ್ಲ ನೋಡಿ, ಇಲ್ಲ ತುಂಬಾ ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. ಎದುರುಗಡೆನೆ ಮನೆಗಳಿದೆ, ಹೌದು. ದೊಡ್ಡದಾದಂಥ ಆರಾಮಾಗಿ 30 ಫೀಟ್ ರೋಡ್ ಇದೆ. ಹೌದು. ಇನ್ನೇನು ಬೇಕು. ಆ್ಯಂಡ್ ಬಿಲ್ಡಿಂಗ್ ತೋರಿಸ್ಬಿಡೋಣ ಸರ್. ಹಾಂ ಸರ್. ಸೊ ಇದು G+2 ಅಲ್ವಾ ಸರ್ ಇದು? ಹಾಂ G+2 ಸರ್. ನೋಡಿ ವೀಕ್ಷಕರೇ, ಸೊ ಕೆಳಗಡೆ ಪಾರ್ಕಿಂಗು, ಮೇಲ್ಗಡೆ 2 BHK 2 BHK ಅಲ್ವಾ? ಟೆರಸಲ್ಲಿ ಏನಾದ್ರು ಮಾಡಿದ್ರೆ ಏನಿಲ್ಲ ಏನಿಲ್ಲ ಅಲ್ವಾ? Terrace ಅಷ್ಟೇನೆ. ಸೊ ಪರ್ಮಿಷನ್ ಇರೋದ್ ಪ್ರಕಾರ ಕಟ್ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ನೋಡಿ ವೀಕ್ಷಕರೇ, ಗಾಡಿ ಎಲ್ಲ ನಿಲ್ಸೋದಕ್ಕೆ ಜಾಗನೂ ಇದೆ, ಒಳ್ಳೆ ರ್ಯಾಂಪ್ ಮಾಡಿದ್ದಾರೆ. ಕಡೆ ಸ್ಟೆಪ್ಸ್ ಏರಿಯಾ ಎಲಿವೇಶನ್ ಎಲ್ಲ ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಕಂಪ್ಲೀಟ್ MS ಗೇಟ್ ಅಲ್ಲ ಸರ್ ಇದು? ಕಂಪ್ಲೀಟ್. ಸೊ ಎರಡೂ ಕಡೆಯಿಂದ ಎಂಟ್ರಿ ತಗೋಬಹುದು. 2 ಕಾರ್ ಈಸಿ ಪಾರ್ಕಿಂಗ್ ಮಾಡ್ಬೋದು. 2 ಕಾರ್ ಹಾಕ್ಬೋದಾ? ಹಾಕ್ಬೋದು, ತೋರಿಸ್ತೀನಿ ನೋಡಿ. ನೋಡಿ ವೀಕ್ಷಕರೇ, ಎಲಿವೇಶನ್ ಅಂತೂ ಸಿಂಪಲ್ ಆಗಿದೆ, ಎಲಗೆಂಟ್ ಆಗಿದೆ. ಅಂಡ್ ಕಲರ್ ಒಳ್ಳೆ ನೀಟ್ ಆಗಿಟ್ಟಿದ್ದಾರೆ ಸರ್. ಗ್ರೇ ಆ್ಯಂಡ್ ವೈಟ್. ಗ್ರೇ ಆ್ಯಂಡ್ ವೈಟ್. ಬನ್ನಿ ಒಳಗಡೆ ಹೋಗ್ಬಿಡೋಣ. ಸೊ ಇದು ಪಾರ್ಕಿಂಗ್ ಏರಿಯಾ. 2 ಕಾರ್ ಆರಾಮಾಗಿ ನಿಲ್ಸ್ಬೋದಲ್ಲ ಸರ್ ಇಲ್ಲಿ? 2 ಕಾರ್ ಆರಾಮಾಗಿ ನಿಲ್ಸ್ಬೋದು ಸರ್. 2 ಕಾರ್ ಜೊತೆಗೆ ನೀವು 4 ಬೈಕ್ ಆದ್ರೂ 4 ಬೈಕ್ ಆರಾಮಾಗಿ ನಿಲ್ಸ್ಬೋದು. ಓ ಖಂಡಿತ ಸರ್. ಅಲ್ಲೊಂದು ಕಾರು ಇಲ್ಲೊಂದು ಕಾರ್ ಹಾಕಿದ್ರು ಸೆಂಟ್ರಲ್ ಜಾಗ ಉಳ್ಕೊಳ್ಳುತ್ತೆ, ಆ ಕಡೆ ಕಾರ್ನರ್ ಸೈಡ್ ಅಲ್ಲಿ ಆ ಕಡೆ ಸೈಡ್ ಅಲ್ಲೂ ಕೂಡ ಜಾಗ ಉಳ್ಕೊಳ್ಳುತ್ತೆ. ನೋಡಿ ವೀಕ್ಷಕರೇ, ಕ್ಲಾಡಿಂಗ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, UPVC ವಿಂಡೋಸ್ ಕೊಟ್ಟಿದ್ದಾರೆ, ಸಂಪ್ ಇದೆ ನಿಮಗೆ. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದಾರೆ ಸರ್ ಇಲ್ಲಿ? ಸರ್ ಇದು 12,000 ಲೀಟರ್ಸ್. 12,000 ಇದೆಲ್ಲ ಸಂಪು ಈ ಕಡೆ ಇದೆ. ಓಕೆ ಓಕೆ, ಅದು ಗೊತ್ತಾಯ್ತು, ಅದು ಮ್ಯಾನುವಲ್ ಅದು ಆಕ್ಚುಲಿ. ಮ್ಯಾನ್ಯುಯಲ್. ಸೊ ಇಲ್ಲಿ ಸಂಪ್ ಮಾಡಿದ್ದೀರಾ? ಹಾಂ ಸರ್. ಓಕೆ. ಸೊ ಇದೆಲ್ಲ ಗ್ಯಾಸ್ ಎಲ್ಲ ಇಡೋದಕ್ಕೆ. ಸಿಲಿಂಡರ್ಗೆ ಪ್ರಾವಿಷನ್ಸ್ ಸರ್. ಹಾಂ ಹಾಂ. ಸೊ ಇದು ಮೀಟರ್ ಎಲ್ಲ ಬಂದಿದೆ ಸರ್. ಎಲ್ಲ ಮೀಟರ್. ಓ ಕರೆಕ್ಟ್, ಇದು ತೋರಿಸ್ಬೇಕು ಸರ್ ಮೇನ್ ಆಗಿ. ಬಂದ್ಬಿಟ್ಟಿದೆ. ವೀಕ್ಷಕರೇ, ಮೀಟರ್ ಎಲ್ಲ ಬಂದಿದೆ. ಕರೆಂಟ್ ಅದೇ ಈ ಸಮಸ್ಯೆ ಈ ಕಾಲದಲ್ಲಿ. ಸೊ ಇಲ್ಲೆಲ್ಲ ಗ್ರಾನೈಟ್ ಹಾಕಿದ್ದಾರೆ. ಹಾಂ ಸರ್. ಓಕೆ, ಇದು ಸಂಪ್ ಅಲ್ವಾ ಸರ್ ಇದು? ಹಾಂ ಇದು ಸಂಪು ಸರ್. 12,000. 12,000 ಲೀಟರ್ ಇದೆ. ಇದು ಬೋರಾ? ಹಾಂ ಇದು ಬೋರ್ ಸರ್. ಓ ಸ್ವಂತ ಬೋರ್ ಕೂಡ ಇದೆ? ಸ್ವಂತ ಬೋರ್ ಕೂಡ ಇದೆ ಸರ್. ಬೆಟರ್ ಸರ್ ಇದು. ಸೊ ಇಲ್ಲೆಲ್ಲ ಗ್ರಾನೈಟ್. 900 ಮೀಟರ್ಸ್ ವರೆಗೂ ಇದೆ. ಹಾಂ ಹಾಂ ಹಾಂ. ಈಸಿ, ನೀವು ಆರಾಮ್ಸೆ ಬೋರ್. ಒಳ್ಳೆ ನೀರಿದೆ, ಒಳ್ಳೆ ನೀರಿದೆ ಸರ್. ಇಲ್ಲೇ ಕಾಂಪೌಂಡು ಸೊ ಎಲ್ಲ ಇದೆ ನೋಡಿ, ಇಲ್ಲೇ ಮನೆಗಳೆಲ್ಲ ಇದೆ. ಆ್ಯಂಡ್ ಮೇಲ್ಗಡೆ PVC ಸೀಲಿಂಗ್ ಮಾಡ್ಕೊಂಡು. ಸೀಲಿಂಗ್ ಮಾಡಿದ್ದೀರಾ. ನೋಡಿ ವೀಕ್ಷಕರೇ, ಇದನ್ನ ರೆಂಟ್ ಕೊಡ್ಬೋದಲ್ಲ ಸರ್ ಇದು? ಹಾಂ ಇದು ರೆಂಟಲ್ ಪರ್ಪಸ್ ಬಿಲ್. 1 BHK ಅಥವಾ 1 RK ಥರ ಅಲ್ವಾ ಇದು? 1 RKನೂ ಅನ್ಬೋದು, 1 BHK ಥರನೂ ಪ್ಲಾನ್ ಮಾಡ್ಕೊಂಡು. ಸ್ವಲ್ಪ ದೊಡ್ಡದಾಗೆ ಮಾಡಿದ್ದಾರೆ. ಹಾಂ ನೋಡಿ ವೀಕ್ಷಕರೇ, ಸೊ ಇಲ್ಲಿ ವಾಶ್ರೂಮು ಇಂಡಿಯನ್ನು, ಲಿವಿಂಗು, TV ಯೂನಿಟ್ಟು, ಫುಲ್ಲಿ ಫರ್ನಿಶ್ಡ್ ಬರುತ್ತೆ ಸರ್. ಫುಲ್ಲಿ ಫರ್ನಿಶ್ಡ್ ಅಲ್ವಾ? ಹಾಂ ಕಿಚನ್ನು. ನೋಡಿ ವೀಕ್ಷಕರೇ, ದೇವರ ಮನೆ. ಈ ಕಡೆ ಜಾಗ ಬಿಟ್ಟಿದ್ದಾರೆ ಎಕ್ಸ್ಟ್ರಾ ಅಲ್ವಾ? ಹೌದು. ಸೊ 1 RKಗಿಂತ ಜಾಸ್ತಿ, 1 RKಗಿಂತ ಒಂದು ಸ್ವಲ್ಪ ದೊಡ್ಡದು. ಸ್ವಲ್ಪ ದೊಡ್ಡದಿದೆ ವೀಕ್ಷಕರೇ. ಓಕೆ, ಸೊ ಇದು ಗ್ರೌಂಡ್ ಫ್ಲೋರು. ಬನ್ನಿ ಮೇಲ್ಗಡೆ ಫಸ್ಟ್ ಫ್ಲೋರ್ ತೋರಿಸ್ಬಿಡೋಣ ಸರ್ ಇವಾಗ. ಹಾಂ ಸರ್, ಫಸ್ಟ್ ಫ್ಲೋರ್ ತೋರಿಸ. ಸ್ಟೇರ್ ಕೇಸ್ ಎಲ್ಲ ಒಳ್ಳೆ ದೊಡ್ಡದು ತೊಗೊಂಡಿದ್ದಾರೆ ಸರ್ ಇಲ್ಲಿ. ಹಾಂ 3 ಫೀಟ್ ಸ್ಟೇರ್ ಕೇಸ್ ಇದೆ ಸರ್. SS ರೈಲಿಂಗ್ಸ್ ಬರುತ್ತೆ ನಿಮಗೆ. SS ರೈಲಿಂಗ್ಸಾ? ಹಾಂ ಸರ್. ಸೆಲ್ ಬಿಲ್ಡಿಂಗ್ಸ್ ಅಲ್ಲಿ ತುಂಬಾ ಕಷ್ಟ SS ರೈಲಿಂಗ್ಸ್ ಹಾಕೋದು. ಹೌದು. And ಜೊತೆಯಲ್ಲಿ ನೋಡಿ ವೀಕ್ಷಕರೇ, ಕಂಪ್ಲೀಟ್ ಲಪೋತ್ರ ಎಲ್ಲ ಸೇಫ್ಟಿ ಗ್ರಿಲ್ಲು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಓಕೆ, 3 ಫೀಟ್ ತೊಗೊಂಡಿದ್ದಾರೆ ಸರ್ ಇದು. ಹಾಂ 3 ಫೀಟ್ ಇದೆ ಸರ್. ಸ್ಪೇಸಸ್ ಆಗಿದೆ. ಹೌದು. ಸೊ ಇಲ್ಲಿ 2 BHK ಸರ್ ಇದು? ಹಾಂ ಇದು 2 BHK. ನಿಮ್ಗೆ ವರಾಂಡನೂ ಅಷ್ಟೇ ಸ್ಪೇಷಿಯಸ್ ಆಗಿ 4 ಫೀಟ್ 4 ಫೀಟ್ ಅಂತೂ ಆರಾಮಾಗಿ ಬರುತ್ತೆ. ಆರಾಮಾಗಿದೆ. ನೋಡಿ ಫ್ರಂಟ್ ಕ್ಲಾಡಿಂಗ್ ಎಲ್ಲ ವೀಕ್ಷಕರೇ ಕಂಪ್ಲೀಟ್ ಟೈಲ್ಸ್ ಹಾಕಿದ್ದಾರೆ. ಅಂಡ್ ಮೇಲ್ಗಡೆನೂ ಅಷ್ಟೇ PVC ಫಾಲ್ ಸೀಲಿಂಗ್. PVC ಫಾಲ್. ಎಲ್ಲ ಮನೆಗೂ PVC ಫಾಲ್ ಸೀಲಿಂಗ್. ಎಲ್ಲ ಫ್ಲೋರ್ಗೂ PVC ಫಾಲ್ ಸೀಲಿಂಗ್. ಓಕೆ, ಪ್ಯಾರಾಪಿಟ್ ವಾಲ್ ಕೂಡ ಮಾಡ್ಕೊಟ್ಟಿದ್ದಾರೆ, ಅದು ಗ್ರಾನೈಟ್ ಹಾಕಿದ್ದಾರೆ. ಸರ್ ಬನ್ನಿ ಒಳಗಡೆ ನೋಡೋಣ. ಇದು 2 BHK ಅಲ್ವಾ ಸರ್ ಇದು? ಹಾಂ ಇದು 2 BHK ಸರ್. ಡೋರ್ ನೋಡಿ, ಇದು ಹೊನ್ನೆದ ಸರ್ ಇದು ಡೋರು? ಹಾಂ ಒಂದೇ ಬರುತ್ತೆ ಸರ್ ಇದು. ಹೊನ್ನೆ ಮರದ್ದು, ತುಂಬ ಚೆನ್ನಾಗಿದೆ. ಅಂಡ್ ವೀಕ್ಷಕರೇ, ಇದು ಲಿವಿಂಗು, ಸ್ಪೇಸಿಯಸ್ ಆಗಿರುವಂಥ ಲಿವಿಂಗು. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೊಳ್ಳಿ ಅಲ್ವಾ? ಮಾಡ್ಬೋದು ಸರ್. ಪೇಂಟ್ ಪೂರ್ತಿ ಎಲ್ಲ ಮಾಡಿ. ನಿಮಗೇನ ಕಲರ್ ಇಷ್ಟ ಆಗಿಲ್ಲ, ಯಾವ್ದು ಗ್ರೀನ್ ಅಂದರೆ ಡೋಂಟ್ ವರಿ, ಚೇಂಜ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆಮೇಲೆ ಇಲ್ಲೊಂದು TV ಯೂನಿಟ್ಟು, ಕೆಳಗಡೆ ಕಂಪ್ಲೀಟ್ ಗ್ರಾನೈಟು. ಹೌದು ಸರ್. ಆ್ಯಂಡ್ ಇದು ದೇವ್ರ ಮನೆ. ಹಾಂ ದೇವ್ರ ಮನೆ ಕೊಟ್ಟಿದ್ದಾರೆ. ಹಾಂ ಡೋರ್ ಎಲ್ಲ ಫಿಟ್ ಮಾಡ್ಕೊಡ್ತೀರಾ ತಾನೆ? ಆಮೇಲೆ ಹಾಂ ಡೋರ್ ಎಲ್ಲ ಫಿಟ್ ಮಾಡ್ಕೊಡ್ತೀವಿ ಸರ್. ಇನ್ನೊಂದು ಸ್ವಲ್ಪ ಅದೇ, ಇನ್ನೂ ಒಂದು 3-4% ಸ್ವಲ್ಪ ಕೆಲಸ ಇದೆ. ಓಕೆ, ಸೊ ಈ ಕಡೆ ನೋಡಿ ವೀಕ್ಷಕರೇ, ಕಿಚನ್ನು ಒಂದು 10x12 ಇರ್ಬೋದಲ್ಲ ಸರ್ ಇದು? ಹಾಂ 12ಗೆ 10 ಇದೆ ಸರ್ ಇದು. ಹಿಂಗಿಂಗ್ 12 ಇದೆ, ಹಿಂಗಿಂಗ್ 10 ಇದೆ. ಇಲ್ಲೂ ಅಷ್ಟೇ ಗ್ರಾನೈಟ್ ಸಿಂಕ್ ಬರುತ್ತೆ. ಫಿಟ್ಟಿಂಗ್ಸ್ ಒಂದು ಸ್ವಲ್ಪ ಹಾಕ್ಬೇಕು. ಕಂಪ್ಲೀಟ್ಲಿ ಮಾಡ್ಯುಲರ್ ಸೆಟಪ್ ಬರುತ್ತೆ ಸರ್. ಕಂಪ್ಲೀಟ್ ಮಾಡ್ಯುಲರ್ ಮಾಡಿದ್ದಾರೆ ವೀಕ್ಷಕರೇ, ಮಾಡ್ಯುಲರು ನೋಡಿ. ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಲಾಫ್ಟ್ ಇದೆ, ಸೆಂಟರ್ ಯೂನಿಟ್ಟು. ಸೊ ಇಲ್ಲಿ 2 ರೂಮ್ ಅಲ್ವಾ ಸರ್ ಇದು? ಹಾಂ ಇದು ಒಂದು ಅಟ್ಯಾಚ್ ಇದೆ ಸರ್. ಹಾಂ ಹಾಂ. ಮತ್ತೆ ಇನ್ನೊಂದು ಕಾಮನ್ ಬಾತ್ರೂಮ್. ಇದು ಕಾಮನ್ ಅಲ್ಲ, ಇದು ಅಟ್ಯಾಚ್ ಇದೆ. ಇದು ಅಟ್ಯಾಚಾ? ಇದು ಅಟ್ಯಾಚ್ ಇದೆ. ವಿತ್ ಅಟ್ಯಾಚ್ ವಾಶ್ರೂಮು. ಹೌದು ಸರ್. ಏನು ಜಾಗ ಎಷ್ಟು ಇರ್ಬೋದು ಇದೆ ಸರ್? ಹಿಂಗಿಂಗ್ 15 ಇದೆ ಸರ್. ಹಾಂ ಹಾಂ. 15 ಇದೆ, ಹಿಂಗಿಂಗ್ 12 ಇದೆ. 12x15. 12x15. ಕಂಪ್ಲೀಟ್ ವಾರ್ಡ್ರೋಬ್ ಎಲ್ಲ ರೆಡಿ. ಹೌದು ಸರ್. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಬಂದರೆ ವಾಶ್ರೂಮು ದೊಡ್ಡದಾಗಿ ಮಾಡಿದ್ದೀರಾ ಸರ್? ಒಂದು 8 ಫೀಟ್ ಇದೆ ಸರ್ ಇದು? ಹಾಂ 4x7 ಇದೆ ಸರ್. 4x7. ಹೌದು. ನೋಡಿ ವೀಕ್ಷಕ, 7 ಫೀಟ್ವರೆಗೆ ಟೈಲ್ಸ್ ಹಾಕಿದ್ದಾರೆ. ಡೋರ್ಗಳೆಲ್ಲ ನಿಮಗೆ ಫ್ಲಶ್ ಡೋರು. ಓಕೆ, ಸೊ ಇಲ್ಲಿ ಕಾಮನ್ ವಾಶ್ರೂಮಾ ಸರ್ ಇದು? ಹಾಂ ಇದು ಇಂಡಿಯನ್ ಬರುತ್ತೆ ಸರ್. ಇದೊಂದು ಕಾಮನ್ ವಾಶ್ರೂಮ್. PVC ಡೋರ್ ಹಾಕಿದಾರಲ್ಲ? ಇದು PVC. ಇದೊಂದು
ನಾರ್ಮಲ್ ಅದು ಮಾಸ್ಟರ್ ಬೆಡ್ರೂಮ್ ತರ ಕನ್ಸಿಡರ್ ಮಾಡ್ಬೋದು. ಇದೊಂದು ನಿಮಗೆ ಕಿಡ್ಸ್ ರೂಮು ಇಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಬೆಡ್ರೂಮ್ ತರ ಮಾಡ್ಬೋದು. ಆ ಥರ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಇಲ್ಲಿ ವಾರ್ಡ್ರೋಬ್ ಎಲ್ಲ ರೆಡಿ ಇದೆ, ಡೋರ್ ಕೂಡ ನೋಡ್ಬೋದು. ಸೊ ಇದು 2 BHK. ಇದು 2 BHK. ನೋಡಿ ವೀಕ್ಷಕರೇ, ಫಿಟ್ಟಿಂಗ್ಸ್ ಎಲ್ಲ ನೋಡ್ಬೋದು, ಐಫೈ ಇದೆ. ಓಕೆ, ಇದು ದೇವ್ರ ಮನೆ ಇದು. ಓಕೆ, ಸೊ ವೀಕ್ಷಕರೇ ಸೆಕೆಂಡ್ ಫ್ಲೋರ್ ಇದೀವಿ. ಇಲ್ಲೆಲ್ಲ ಸೇಮ್ ಅಲ್ಲ ಸರ್ ಇವಾಗ? ಹೌದು ಸರ್, ಒಂದೇ ತರ. ಅಲ್ಲಿ ಕೆಳಗಡೆ ಏನು ನೋಡಿದ್ವಿ? ಸೇಮ್ ಯೂನಿಟ್ ಆಸ್ ಇಟ್ ಈಸ್ ವೀಕ್ಷಕರೇ. ಸೊ ಆಸ್ ಇಟ್ ಈಸು ಸೇಮು. ಸುಮ್ಮನೆ ಹಂಗೆ ಲೈಟಾಗಿ ತೋರಿಸ್ಕೊಂಡು ಬಂದುಬಿಡ್ತೀನಿ. ದೇವ್ರ ಮನೆ, ಕಿಚನ್ನು ನೋಡಿ, ಒಂದು ಬೆಡ್ರೂಮು ಜೊತೆಯಲ್ಲಿ ಬಾತ್ರೂಮು. ಸೊ ಈ ಕಡೆ ಬಂದರೆ ಕಾಮನ್ ವಾಶ್ರೂಮು ಆ್ಯಂಡ್ ಇಲ್ಲಿ ಕಿಡ್ಸ್ ಬೆಡ್ರೂಮು. ಸೊ ಆಸ್ ಇಟ್ ಈಸ್ ಕೆಳಗಡೆ ಏನಿದೆ ಅದೇ ಥರ ಅಲ್ಲ ಸರ್ ಇಲ್ಲಿ? ಹೌದು ಸರ್, ಸೇಮ್. ಸರ್ ಇವಾಗ ಟೆರಸಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರ್ ಅಂತ ಕ್ವಿಕ್ ಆಗಿ ತೋರಿಸಿದೆ ಸರ್. ಫಸ್ಟು ಲೊಕ್ಯಾಲಿಟಿ ತೋರಿಸ್ಬಿಡೋಣ ಸರ್ ಇವಾಗ. ಹಾಂ ಸರ್, ಎಲ್ಲ ಅಬ್ಬಿಗೆರೆ ಅಲ್ಲ ಸರ್ ಇದು? ಎಲ್ಲ ಬಿಗೆರೆನೇ ಸರ್, ಎಲ್ಲ BBMP ಲಿಮಿಟ್ಸು, ಎಲ್ಲ BBMP ಲಿಮಿಟ್ಸ್ ಎಲ್ಲ. ಇಲ್ಲಿ ಡೆವಲಪ್ಮೆಂಟ್ ವೀಕ್ಷಕರೇ. ಆ್ಯಂಡ್ ಮೇನ್ ರೋಡ್ ಹತ್ತಿರದ ಇಲ್ದಿರೋ ಕಾರಣ ನಿಮ್ಗೆ ಯಾವುದೇ ರೀತಿ ತಂಟೆ ತಕರಾರಿಲ್ಲ. ಪಕ್ಕದಲ್ಲೇ ಪಾರ್ಕ್ ಗೀರ್ಕ್ ಎಲ್ಲ ಅವೈಲೇಬಲ್ ಇದೆ. ಸೊ ಬನ್ನಿ ಈ ಕಡೆನೂ ತೋರಿಸ್ಬಿಡ್ತೀನಿ. ತುಂಬ ಚೆನ್ನಾಗಿದೆ ಸರ್ ಇದು ಲೊಕ್ಯಾಲಿಟಿ. ಚೆನ್ನಾಗಿದೆ ಸರ್, ಟಾಪ್ ನಾಚ್ ಆಗಿದೆ ಬಿಡಿ ಸರ್ ಇದು. ಸೂಪರ್ ಸರ್. ಟೆರಸಲ್ಲಿ ಏನೇನು ಮಾಡಿದ್ದಾರೆ ಸರ್ ಇಲ್ಲಿ? ಸರ್ ಟೆರೆಸಲ್ಲಿ ಮೇಜರ್ ಆಗಿ ಏನಿಲ್ಲ, ಹಾ. ನಿಮ್ಗೆ ಇಲ್ಲಿ ಒಂದು ಫೆನ್ಸಿಂಗ್ ಹಾಕೊಟ್ಟಿದ್ದಾರೆ ಅಷ್ಟೇ, ಬಟ್ಟೆ ಒಣಸೋದಕ್ಕೆ. ಅದಕ್ಕೆ ಮತ್ತೆ ನಿಮ್ಗೆ ಒಂದು 1000 ಲೀಟರ್ದು ಒಂದು ಟ್ಯಾಂಕ್ ಸಿಗುತ್ತೆ ಸರ್. ಟ್ಯಾಂಕ್ ರೂಮು, ಟ್ಯಾಂಕ್ ರೂಮ್. ಮತ್ತೆ ಇಲ್ಲಿ ನಿಮ್ಗೆ ಒಂದು ತೊಳೆಯೋದಕ್ಕೆ. ಬಟ್ಟೆ ತೊಳೆಯೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ, ಬಟ್ಟೆ ಒಣಸೋದಕ್ಕೆ, ನೀರಿಗೋಸ್ಕರ ಟ್ಯಾಂಕು, ಕೆಳಗಡೆ ಟ್ಯಾಂಕ್ ರೂಮ್. ಆ್ಯಂಡ್ ಇಲ್ಲಿ ಪರ್ಗೋಲಾದ್ದು ಏನು ಎಲಿವೇಶನ್ ಬರುತ್ತೆ, ಎಲಿವೇಶನ್ ತರ ಒಂದು ಸ್ವಲ್ಪ ಸೊ ಇದು ಹೆಡ್ ರೂಮ್ ಅಲ್ವಾ ಸರ್ ಇಲ್ಲಿ ತೊಗೊಂಡಿರೋದು? ಇದೆ ಹೆಡ್ ರೂಮ್. ಇದು ಹೆಡ್ ರೂಮ್ ವೀಕ್ಷಕರೇ. ಇಲ್ಲೊಂದು ಹೆಡ್ ರೂಮ್ ಬರುತ್ತೆ. ಸೊ ಸಿಂಪಲ್ ಆಗಿದೆ ಸರ್ ಇದು. ಸಿಂಪಲ್ ಸರ್ ಮನೆ ನೋಡ್ಕೊಂಬಂದ್ವಿ, ಒಳ್ಳೆ ಇದೆ, ಚೆನ್ನಾಗಿ ಕಟ್ಟಿದ್ದಾರೆ ಕೂಡ. ಲೊಕ್ಯಾಲಿಟಿನೂ ತೋರಿಸಿದ್ರಿ, ತುಂಬ ಸೂಪರು. ಆ್ಯಂಡ್ ನನ್ನ ಕ್ವಶನ್ ಏನು ಅಂತಂದ್ರೆ ಸರ್, ಇವಾಗ ಬೆಲೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ? ಸರ್ 1.5 CR ಕೋಟ್ ಮಾಡ್ತಾ ಇದ್ದಾರೆ. 1.5 CR ವೀಕ್ಷಕರೇ, 1.5 ಕೋಟಿ. ನೀವು ಅನ್ಕೋಬಹುದು ಇನ್ನು ಜಾಸ್ತಿನ ಗುರು ಅಂತ ಹೇಳ್ಬಿಟ್ಟು. 100% ಇಲ್ಲ. ಯಾಕಂತಂದ್ರೆ ಸರ್ ಇಲ್ಲಿ ಸೈಟೇ 1 ಕೋಟಿ ಓಡ್ತಾ ಇದೆ. ಹೌದು ಸರ್, 1 ಕೋಟಿ ಮೇಲೇನೆ, 1 ಕೋಟಿ ಮೇಲೆ ಮೇಲೇನೆ ಹೋಗ್ತಾ ನೀವು ಇದೆ. ಹಂಗ್ ನೋಡ್ತೀರಾ ಅಂದ್ರೆ ಆರಾಮ್ಸೆ 6.5 7 ವರ್ಗು ಇದೆ ಸರ್. 7,000 ರೂಪಾಯಿವರೆಗೆ ಇದೆ ಸರ್. BBMP ಲಿಮಿಟ್ಸ್ ಅಲ್ವಾ? ಸೊ ಇಲ್ಲಿ ಬಿಡಿ ಸರ್, ಆ ಕಡೆ ನಮ್ಮ ಮೇಡಗ್ರಾರ, ಅಲ್ಲೆಲ್ಲ ನಿಮ್ಗೆ ಬ್ಯಾಲ್ಕೆರೆ, ಗುಣಿಯಗ್ರಾರ ಅಲ್ಲೇನೆ 7,000 ದಾಟೋಗ್ಬಿಟ್ಟಿದೆ. ಯಾಕಂತಂದ್ರೆ ಇಲ್ಲಿ ನೀವು ನಾರ್ಮಲ್ ಇನ್ನೊಂದೇನಂತ ಹೇಳಿದ್ರೆ ಸರ್, ಈ ಲೋಕಾಲಿಟಿಲಿ ನಿಮ್ಗೆ ತುಂಬಾ ಚೆನ್ನಾಗಿರೋ ಮನೆ ಆಲ್ಮೋಸ್ಟ್ ಇಲ್ಲೆಲ್ಲ ಸುತ್ತಮುತ್ತನೂ ನೀವು ನೋಡ್ತಾ ಇರ್ಬೋದು. ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಿರೋದ್ರಿಂದ ಈಸಿ 1.5 CR ಗೆ ಆರಾಮ್ಸೆ ತಗೊಬಹುದು. 100% ತಗೊಬಹುದು. ನೀವು ಬಂದು ನೋಡಿದ್ರೆ, ಲೊಕ್ಯಾಲಿಟಿ ನೋಡಿದ್ರೆ, ಏರಿಯಾ ನೋಡಿದ್ರೆ, ಮನೆ ನೋಡಿದ್ರೆ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡ್ತೀರಾ. ಗುರು ಕರೆಕ್ಟ್ ಆಗಿದೆ, ಅದು 1.5 ಕೋಟಿ ಅಂತ ಹೇಳ್ತೀರಾ. ಯಾವುದೇ ಯೋಚನೆ ಮಾಡ್ದೇನೆ ಒಂದ್ಸತಿ ಬನ್ನಿ, ವಿಸಿಟ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ. ಸರ್ ಯಾರಾದ್ರೂ ತಗೊಬೇಕು ಅಂದ್ರೆ ಪ್ರೊಸೆಸ್ ಏನ್ ಮಾಡ್ಬೇಕು ನಾವು? ಸರ್ ನೀವು ಡೈರೆಕ್ಟ್ ಆಗಿ ಸೈಟ್ ವಿಸಿಟ್ ಮಾಡಬಹುದು. ಮಧ್ಯವರ್ತಿಗಳು ಇಲ್ಲದೆ ಇರೋದ್ರಿಂದ ಯಾವುದೇ ತರದ ತೊಂದರೆ ಏನಿಲ್ಲ. ನೀವು ಡೈರೆಕ್ಟ್ ಆಗಿ ಸೈಟಿಗೆ ಬನ್ನಿ, ಸೈಟ್ ನೋಡಿ, ಸೈಟ್ ಎಲ್ಲ ಕ್ಲಿಯರ್ ಆಗಿ ಸೈಟ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಸೆಸ್ ಬೇಕಾದ್ರೆ ನೀವು ಎಲ್ಲಿ ಇರ್ತೀರೋ ಅಲ್ಲಿಗೆ ಬರ್ಬೇಕಂದ್ರೆ ಅಲ್ಲಿಗೆ ಬರ್ತೀವಿ. ಇಲ್ಲ ನಮ್ಮ ಆಫೀಸಿಗೆ ಬನ್ನಿ, ಆಫೀಸಲ್ಲಿ ಕೂತ್ಕೊಂಡು ಒಂದು ಫೈನಲ್ ಪ್ರೈಸ್ ಮಾತಾಡ್ಬಿಟ್ಟು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಮಾಡ್ಕೋಬಹುದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ಉತ್ತಮವಾದ ಒಂದು ಒಳ್ಳೆ ಪ್ರಾಪರ್ಟಿ ತಗೊಂಡ್ಬಂದಿದ್ದೀನಿ. ಸ್ಕ್ರೀನ್ ಮೇಲೆ ದ ಸ್ಪೇಸಸ್ ಬೈ ಕನ್ನಡ ಕೋರ ನಮ್ಮ ನಂಬರ್ ಹಾಕಿರ್ತೀನಿ. ಆ ಮೂಲಕ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸೊ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೊಕ್ಯಾಲಿಟಿಲಿ ಒಂದು ಒಳ್ಳೆ ಪ್ರಾಪರ್ಟಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.